ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಜೋತವರ್. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಹೇ ಸಿದ್ದರಾಮ್ ವಾಹಿನಿ ಅಥವಾ H16 ವಾಹಿನಿ ಒಂದು ನಿರ್ಧಾರ ಮಾಡಿದ. ಪ್ರತಿದಿನ ಒಂದು ರೈತರ ಕುರಿತಾಗಿ ಅವರ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮಾಡಬೇಕು. ಯಾರಾದರೂ ರೈತರ ಪರ ಇದ್ದಂಥ ಬಂದು ಚರ್ಚೆ ಮಾಡಿದರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅದನ್ನು ನಮ್ಮ ರೈತರು ಸದುಪಯೋಗ ಮಾಡ್ಕೋಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಕೇವಲ ನಾವಿಲ್ಲಿ ಚರ್ಚೆ ಮಾಡ್ತಾಯಿದ್ದೀವಪ್ಪ ಅಂತಂದ್ರೆ ಶುಗರ್ ಲಾಬಿ ಆಗೋ ಹಾನಿ ಏನು, ಅವ್ರಿಗೆ ಎಷ್ಟು ಲಾಸ್ ಆಗ್ತದೆ, ರೈತಗೆ ನಾವು ಕೊಟ್ಟಿದ್ದೀಗ ಲಾಭದಲ್ಲದ, ರೈತಗೆ ಈಗ ಕೊಟ್ಟಿದ್ದೇ ಹೆಚ್ಚ, 3,300 ಕೊಟ್ಟಿದ್ದೇ ಹೆಚ್ಚ. ಸೆಂಟ್ರಲ್ದವ್ರು ಹೇಳ್ತಾರೆ ನಾವು ಕೊಟ್ಟಿವಪ್ಪ ಎಲ್ಲನೂ ಸ್ಟೇಟದ ಕೆಲಸ, ಅದು ಸ್ಟೇಟ್ದವ್ರು ಮಾಡ್ಕೊಂಡು ಹೋಗುವಂಥದ್ದು ಹೇಳ್ತಾರೆ. ಸ್ಟೇಟ್ದವರು ಸೆಂಟ್ರಲ್ ಮೇಲೆ ಹಾಕ್ತಾರೆ. ಇಲ್ಲ ರೀ ನಮ್ಮಿಂದ ಎಥನಾಲ್ ತೊಗೊಳೋದಿಲ್ಲ ರೀ ಅಂತ ಅವ್ರು ಹೇಳ್ತಾರೆ. ನಮ್ಮ ಕೇವಲ 30% ತೊಗೊಳ್ತಾರೆ ರೀ ಅಂತ ನಮ್ಮ ಕರ್ನಾಟಕ ಸ್ಟೇಟ್ದವ್ರು ಹೇಳ್ತಾರೆ. ಶಿವಾನಂದ ಪಾಟೀಲ್ರು ಜೊತೆಗೆ ಸಿದ್ದರಾಮಯ್ಯನವರು ಈ ನಿನ್ನೆ ಮುಗದಂಥ ಕಾರ್ಯಕ್ರಮದಲ್ಲಿ ಅದನ್ನು ಹೇಳಿದರು. ಅವರು ಇಡೀ ಕಾರ್ಯಕ್ರಮ ತುಂಬ ತಮಗಾದಂಥ ನೋವು, ದುಃಖ, ಅವರಿಗೆ ಎಸೆದಂಥ ಚಪ್ಪಲಿ ಎಸೆದಂಥ ಒಂದು ಘಟನೆಯನ್ನು ನೆನಪಿಸಿಕೊಂಡು ಅದೇ ಕಾಲಕ್ಕೆ ತಮ್ಮ ಎದುರಾಳಿ ಪಕ್ಷದ ವಿಜೇಂದ್ರ ಅವ್ರ ಬರ್ತ್ಡೇ ಅದನ್ನೊಂದು ಜಾತ್ರೆ ಆಯಿತು ಅಂತೇಳಿ ಭಾಳ ನೋವಿನಿಂದ ಹೇಳ್ತಾ ಇದ್ದಾರೆ. ಶಿವಾನಂದ ಪಾಟೀಲರ ಆ ಮಾತಿಗೆ ಯಾರಿಗಾದ್ರೂ ನೋವು ಆಗ್ತದೆ ಮತ್ತು ಸತ್ಯನೋ. ನಾವು ಇನ್ನು ರೈತರಾದರೂ ಸಹಿತ ನಮ್ಮ ರೈತರು ಸಹಿತ ಭಾಷೆಯನ್ನು ಹಿಡಿತಲ್ಲಿಡ್ಕೋಬೇಕಾಗಿದೆ ಇವತ್ತು. ಅದಕ್ಕೆ ಶಿಕ್ಷಣ ಇಲ್ಲದಿರೋ ಕಾರಣ. ಭಾಳಷ್ಟು ಶಿಕ್ಷಣದ ಅರ್ಥ SLC PUC ಅಂತಲ್ಲ, ಪ್ರಜ್ಞೆ ನಮ್ಮ ಹೋರಾಟಗಾರರು ಇವತ್ತು ನಾವು ಕಲಿಬೇಕಾಗ್ಯದ. ಶಿಕ್ಷಣ ಬರೋದಲ್ಲಿ ಏನೋ ಮಾತಾಡೋದಲ್ಲ, ನಮಗೇನು ಬೇಕಾಗ್ಯದ, ನಮಗೆ ರೇಟ್ ಹೆಚ್ಚಾಗಬೇಕಾಗ್ಯದ. ನಮ್ಮ ಬೆಳೆ ಕಬ್ಬಿಗೆ 4,500 ಸಿಗಬೇಕಾಗಿದೆ. ಅಷ್ಟು ಖರ್ಚು ಬರ್ತದೆ ರೈತಂದು ಇವತ್ತು ಈಗಾಗಲೇ ಹೇಳಿದೆ ನಾನು ಈ ಮಾತನ್ನು. ನಮ್ಮ KG ಗಂಗಾಧರಪ್ಪನವರು ಹೇಳಿದರು, ಜೊತೆಗೆ ನಾವು ಅಭ್ಯಾಸ ಮಾಡಿ ಹೇಳ್ತಾ ಇದ್ದೀವಿ, ಅನೇಕ ರೈತರು ಹೇಳ್ತಾ ಇದ್ದಾರೆ. ನಂಜುಂಡ ಸ್ವಾಮಿಯವರು ಇದನ್ನು ಹೇಳ್ತಾಯಿದ್ರು, ಬಾಬಾಗೌಡರು ಇದನ್ನು ಹೇಳ್ತಾಯಿದ್ರು. ಹೌದು, ನಿಜವಾಗಿಯೂ ಲಾಸ್ ತಲ್ಲಿದ್ದಾನೆ ರೈತ. ಪ್ರತಿ ಟನ್ನಿಗೆ 1,500 ತನ್ನ ಲಾಸ್ ತಲ್ಲಿದ್ದಾನೆ. ಇದು ಬೇಕಾದ್ರೆ ಓಪನ್ ಚಾಲೆಂಜ್ ಇದು. ಆದರೂ ಪಾಪಮ್ಮ ಅವಾಗ ಅಂತ ನೋವು, ದುಃಖ, ಅದ್ರ ಬಗ್ಗೆ ಯಾರೂ ಸಂಕಟ ವ್ಯಕ್ತಪಡಿಸ್ತಾಯಿಲ್ಲ. ರೈತರ ಪರಾರೆ ನಾವು ಪರಾರ ಅಂತ ಹೇಳ್ತಾ ಇದ್ದಾರೆ. ರೈತರ ಬೆನ್ನಲ್ಲಿ ಮುರಿಯುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾಯಿದ್ದಾರೆ. ಇದು ಒಬ್ಬಂದೇ ಅಲ್ಲ, 2 ಪಕ್ಷಗಳು, 3 ಪಕ್ಷಗಳು, 4 ಪಕ್ಷಗಳು, ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ಮಾತಿನಲ್ಲಿ ಹೇಳುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಗೆ ಅಷ್ಟನ್ನು ಟೀಕಾ ಮಾಡ್ತಿರಲ್ರಿ ಅನ್ನುವಂಥ ಮಾತ್ರ ಶಿವಾನಂದ ಪಾಟೀಲ್ ಹೇಳೋ ಅವಶ್ಯಕತೆ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಜೋಶಿ ಅವರು ಸಹಿತ ನೀವು ಕೇವಲ ಮೋದಿ ಅವ್ರನ್ನ ಬೈತಿರಲ್ಲಪ್ಪ, ಟೀಕಾ ಮಾಡ್ತಿರಪ್ಪ ಅನ್ನೋಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕುಡ್ಕೊಂಡು ಮಾಡುವಂಥ ವ್ಯವಸ್ಥಿತ ಜಾಲ ಇದು. ಇದನ್ನು ಎದುರಿಸಬೇಕಾಗಿದೆ. ಇವತ್ತು ರೈತರದ ಅನಿವಾರ್ಯ ಹಣೆಬರ ಬೇರೆ ಆದಿಲ್ಲ, ಎದುರಿಸಲೇಬೇಕಾಗಿದೆ. ಇನ್ನು ಪ್ರತಿ ಸಲ ಬೀದಿಗಿಳಿದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಸಹಿತ ನಾವು ವಿಚಾರ ಮಾಡಬೇಕಾದ. ಬೀದಿಗೆ ಎಷ್ಟು ನೀವು ಸಿಳಿತೀರಿ, ಎಷ್ಟು ಹೋರಾಟ ಮಾಡ್ತೀರಿ? ಈಗಾಗಲೇ ಧಮಕಿನೂ ಕೊಟ್ಟಿದ್ದಾರೆ. ನೀವೇನು ಧಮಕಿ ಕೊಟ್ಟಿರೋ ಅವ್ರಿಗೆ, ನಿಮ್ಮ ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡ್ತಾನೆ ಅಂತೇಳಿ ಅವ್ರು ಸ್ವತಃ ಹೇಳ್ತಾರೆ, ನಿಮ್ಮ ಕಬ್ಬು ತುಳಿದಲ್ಲಿ ನಿಮ್ಗೆ ಬೇಕಾಗಿಲ್ಲಪ್ಪ ನಮ್ಗೆ ಅಂತೇಳಿ. ಅಂದ್ರೆ ಧಮಕಿಗೆ ಉತ್ತರ ಅಲ್ಲ. ಇಲ್ಲೆಲ್ಲರೂ ಕೂಡಿ ಬಾಳ್ಬೇಕಾಗ್ಯದ. ಫ್ಯಾಕ್ಟ್ರಿ ಉಳಿಬೇಕಿದ್ರೆ ಅರ್ಥ ಫ್ಯಾಕ್ಟ್ರಿ ಹಾಳಾಗಿ ಹೋಗ್ಬೇಕಂತ ಯಾರ್ದೂ ಇಲ್ಲ. ಫ್ಯಾಕ್ಟ್ರಿ ಇದ್ದಾಗ ರೈತರ ಬದಕಾಗ್ತಿರ್ತದೆ. ಯಾಕಂದ್ರೆ ಕಬ್ಬಿಗೆ ಅಡಿಕ್ಟ್ ಆಗಿಬಿಟ್ಟಿವಿ ನಾವೆಲ್ಲರೂ. ಅದು ಒಂದೇ ಇದ್ರೆ ಬೆಳೆಪ ನಮ್ದು ಅನ್ನುವಾಗ ಇಲ್ಲ ಲಾಭದಿರ್ಬೋದು, ಇಲ್ಲಿ ಲಾಭ ಅನಿಸಿರ್ಬೋದು. ನಮ್ಮ ರೈತರು ಲಾಭದಿಲ್ಲದು. ಪ್ರತಿ ಟನ್ನಿಗೆ ಮಿನಿಮಮ್ 1,500 ಅಥವಾ 1,000 ಅಂತ ನಿಶ್ಚಿತವಾಗಿ ಲಾಸ್ ಆಗ್ತದೆ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ. ಇದು ಒಂದೇ ಅಲ್ಲ, ಏನೋ FRP ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ಎಲ್ಲ ಬುದ್ಧಿವಂತರು ಲೋಕ ಮಾತಾಡ್ತಾರೆ. ಅಲ್ಲಿ ನಮ್ಗೆ ಏನು ಮಾಡಿದ್ರಿ 10, 11, 12, ಈಗ 11ಕ್ಕೆ ಬಂದಿದೆ. 11, 25, 11ವರೆನೋ ಇಂಥ ಒಳ್ಳೆ ಸೋದ 12, 13, 14 ಆಗ್ತದೆ. ನಮ್ಗೆ ಕೊಡೋದು ಬಂದ ತಕ್ಷಣ ಇಂಥವೆಲ್ಲ ಹೇಳ್ತಾರೆ. ರಿಕವರಿ ಗೊತ್ತಾಗೋದು ಹೆಂಗೆ? ರೈತರಂತೆ ಇಲ್ಲಿ ನಮ್ಮಲ್ಲಿ ಅಜ್ಞಾನ ಇದ್ದಾನೆ, ಅನ್ಪಡ ಇದ್ದಾನೆ. ನಮಗೆ ಇವತ್ತು ಸಹ ತೂಕ ಮಾಡ್ಕೊಳ್ಳಿಕ್ಕೆ ಬರೋಲ್ತು. ಸ್ವತಃ ನಿನ್ನ ಶಿವಾನಂದ ಪಾಟೀಲ್ ಹೇಳಿದರು, ನೀವು APMC ತೂಕದ ಕಟ್ಟಿಗಳಿದ್ದಾವೆ, ತೂಕದ ಬ್ರಿಡ್ಜ್ ಇದ್ದಾವೆ, ಅಲ್ಲಿ ತೂಕ ಮಾಡ್ಕೊಳ್ರಿ ಅಂತ ಹೇಳಿದರು. ಅದು ಸದುಪಯೋಗ ಮಾಡ್ಕೊಳ್ಳೋ ಸಹಿತ ಇಲ್ಲಿ ತನಕ ಮಾಡ್ತಾ ಇಲ್ಲ. ನಾವು ನಮ್ಮ ಕಬ್ಬನ್ನು ಹೌದಪ್ಪ ಖರೀದಿತಾರೆ ಅಂತ ನೀವು ಎಲ್ಲರೂ ಆರೋಪ ಮಾಡ್ತೀರಿ. ಆದರೆ ಸಾಕ್ಷಿ ಇಲ್ಲದ. ನಮ್ಮ ದೇಶದ ಕಾನೂನು ಕೇಳೋದು ಸಾಕ್ಷಿಯನ್ನು ಹುಡುಕಬೇಕಾಗಿತ್ತು, ನೀಡಬೇಕಾಗಿತ್ತು. ನಮ್ಮೆಲ್ಲರೂ ಕರ್ತೇವೆ ರೈತರದ್ದು. ಹೌದು, ರೈತರ ತಪ್ಪಂತ ಹೇಳಬೇಕಾಗ್ತದೆ. ಅದನ್ನು ಅದಕ್ಕೆ ತಮ್ಮದಂತ ಬ್ರಿಡ್ಜ್ ಮಾಡಿರೋ ನಡ್ಡಿ ಇಲ್ಲ, ಏನು ಭಾಳ ದೊಡ್ಡದು.
ಪ್ರತಿಯೊಂದು ತಾಲೂಕು ಒಂದು ವೇ ಬ್ರಿಡ್ಜ್ ಮಾಡಿ ಈಗ APMC ಅದಲ್ಲ ಅದು ಉಪಯೋಗ ಮಾಡ್ಕೊಳ್ರಿ. ಒಂದು ಸ್ವಲ್ಪ ತೊಂದರೆ ಆಗ್ತದೆ ಹೋಗಿ ಹಾಕೊಂಡು ಒಂದು ಸುಳ್ಳು ಸಿಕ್ಬಿಡ್ತಂದ್ರೆ ಅವ್ರು ಹೇಳಿದ್ದಾರೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ. ಯಾರು ಈ ಒಂದು ಶುಗರ್ ಮಾಲೀಕರು ಗೂಂಡ ಇದ್ದಾರೆ ಹಾಗಿದ್ದಾರೆ ಅಲ್ಲಿ ನೀವು ಬದುಕಬೇಕಾದ್ರೆ ನೀವು ಅದ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಅವ್ರು ಏನು ಮಾಡ್ತಾಯಿದ್ರು ಗಾಬರಿ ಹೋಗ್ಬೇಕಾಗ್ತದೆ. ಯಾಕಂದರೆ ಪ್ರೂವ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ, ನೀವು ಭಯ ಪಡ್ತೀರಿ. ಆ ಭಯ ಕಿತ್ತು ಹಾಕುವವರೆಗೆ ಇದು ಹೋಗೋದೇ ಇಲ್ಲ. ಇದನ್ನು ಬಿಡಿಸಿ ಹೇಳ್ಬೇಕಲ್ಲ ಚುನಾವಣಾ ನಾಯಕರಿಗೆ. ನಾ ಯಾಕೆ ಈ ಸಂದರ್ಭದಲ್ಲಿ ಮತ್ತೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಮ್ಮ ಚುನಾವಣವ್ರಿಗೆ ಮತ್ತು ಅದೇ ಕಾಲ ಶಶಿಕಾಂತ್ ಗುರೂಜಿ ಅವ್ರಿಗೆ. ಸ್ಟ್ರೈಕ್ ಎಷ್ಟು ವರ್ಷ ಮಾಡೋರಪ್ಪ ನೀವು? ಎಷ್ಟು ಮಂದಿ ಕೂಡಿಸೋರು ಪ್ರತಿ ಸಲ? ಅವ್ರು ಪ್ರತಿ ಸಲ ಹೊಟ್ಟೆದು ಮತ್ತೇನು ಅಲ್ಲಿ ಇರುವಂಥದ್ದು ಮಾಡೋದು ಗಾಳಿಗೆ ಬೆಳಕಿಗೆ ಬಿಸಿಲಿಗೆ ಚಳಿಗೆ ಮೈಯನ್ನು ಹೊಡ್ಡಬೇಕಾಗ್ತದೆ. ರೈತರು ಕೆಲಸ ಬಿಟ್ಟು ಬಂದು ಕೊಡಬೇಕಾಗ್ತದೆ. ಅದಕ್ಕಿಂತಲೂ ನೀವು ಯಾಕೆ ವ್ಯವಸ್ಥಿತವಾಗಿ ಈ ಒಂದು ವ್ಯವಸ್ಥತೆ ನಮ್ಮಲ್ಲಿ ಜಾಲದ ಒಂದು 10% ಜನ ಇದ್ದಾರೆ. ಇವರು ಮೇಲೆ ಹೇಳ್ತಾ ಇರ್ತೀನಿ ಈ ಮಾತನ್ನು. ಈ 10% ಜನರ ಕೈಯಿಂದ ಅಧಿಕಾರವನ್ನು ನೀವು ಹೆಂಗೆ ಕಸ್ಕೊಳ್ಳಿ ಪ್ರಯತ್ನ ಮಾಡಬೇಕು. ಅದೊಂದೇ ಪರಿಹಾರ ಇಲ್ಲ ಅಧಿಕಾರ ಕಸ್ಕೊಳ್ಳುವಂಥದ್ದು. ಅವ್ರು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡೋದು ಗಿಡೋದು ಏನಿಲ್ಲ. ಯಾಕಂದರೆ ಅವರು ಪಾರ್ಟಿ ಫಂಡ್ ಕೊಟ್ಟು ಮತ್ತೇನು ಕೊಟ್ಟರು ಎಲ್ಲ ಸರ್ಕಾರಗಳನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅವರು. ಇವತ್ತು ನೋಡಿ ಅವ್ರ ಹಾನಿ ಬಗ್ಗೆ ನಮ್ಮ ಮೀಡಿಯಾಸ್ ಸಾಕಷ್ಟು ಮಾತಾಡ್ತಾ ಇದೆ. ಆದರೆ ರೈತರಿಗೆ 1,000-1,500 ರೂಪಾಯಿ ಹಾನಿ ಆಗ್ತದೆ ಬಟ್ ಹಣ್ಣಿಗೆ ಯಾರು ಮಾತಾಡ್ತಾ ಇಲ್ಲ, ಅದು ಚರ್ಚೆ ಮಾಡ್ತಾ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ ಮೀಡಿಯಾಗಳನ್ನ ಕೊಂಡು ತೊಗೊಂಡಿದ್ದಾರೆ. ಇಲ್ಲೆಲ್ಲ ಇದ್ದಂಥ ಗೋಧಿ ಮೀಡಿಯಾ ಏನ್ರಿ ಮತ್ತೊಂದು ಯಾವ ಮೀಡಿಯಾ ಏನ್ರಿ ಒಂದು ಮೀಡಿಯಾ ಮಾಡ್ಬೇಕಾದ್ರೆ ಕೋಟಿ ಗಂಟೆ ಇನ್ವೆಸ್ಟ್ಮೆಂಟ್ ಅದ. ಆ ದುಡ್ಡು ಬಡ ಪತ್ರಕರ್ತರಿಗೆ ಹೊರಗೆ ಸಾಧ್ಯದಲ್ಲ? ಪಾಪ ಸಾಧ್ಯ ಇಲ್ಲ. ಈಗ ನನಗೆ ಈ ಒಂದು ಮೀಡಿಯಾ ಮಾಡ್ಬೇಕಾದ್ರೆ ಎಷ್ಟು ತೊಂದರೆ ಆಗ್ಯದ ನನಗೆ ಗೊತ್ತದು, ಎಷ್ಟು ಸಾಲ ಮಾಡಿದ್ರೆ ಎಷ್ಟು ನನಗೆ ಗೊತ್ತದು. ಅಂದಾಗ ಸಹಜವಾಗಿ ಕಾರ್ಪೊರೇಟ್ ಕೈಯಲ್ಲಿರುತ್ತಂಥ ಮೀಡಿಯಾಗಳು ನಿಮ್ಮ ಬಗ್ಗೆ ಯಾಕೆ ಮಾತಾಡ್ತಾರೆ, ಏನು ಕಾರಣ ಮಾತಾಡಬೇಕು, ನಿಮ್ಮಿಂದ ಏನು ಲಾಭ ಅವ್ರಿಗೆ ರೈತರಿಂದ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದು ನಿಮಗೂ ಅನುಭವ ಬಂದಿರಬೇಕು. ಈಗ ಅದು ನಮ್ಮ ಮೀಡಿಯಾ ಇಲ್ಲ ಮಾರ್ಕೊಳ್ಳೋರು ಮಾತಾಡೋದಿಲ್ಲ, ಅವರು ಕೆಟ್ಟೊಂದನ್ನು ಹೇಳಿದ್ರು. ಅವ್ರು ಬದುಕದ್ರಿ, ಈಗ ನಮ್ಮದು ಬದುಕದ. ಅದಕ್ಕಾಗಿ ರೈತರು ತಮ್ಮ ಬದುಕಿಗೆ ತಾವು ಹೋರಾಟ ಮಾಡಬೇಕಾಗಿದೆ ಇವತ್ತು. ರೈತರು ಇವತ್ತು ಅದರಲ್ಲೂ ಚೆನ್ನಪ್ಪ ನಮ್ಮ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು, ಇನ್ನೂ ಅನೇಕರು, KT ಗಂಗಾಧರ್ ಅಂತವ್ರು ಎಲ್ಲರೂ ಕೂಡ್ಕೊಂಡು ಇವತ್ತು ಪ್ರತಿಯೊಬ್ಬ ರೈತನಿಗೆ ಅವ್ನು ಜಾಗೃತಿ ಮೂಡಿಸೋದು, ಧೈರ್ಯ ಮೂಡಿಸೋದು. ಯಾರು ಗುಂಡ ಇದ್ದಾರೆ ಮತ್ತೇನಿದ್ದಾರೆ ಶಕ್ತಿ ಹೌದು ಪ್ರಯೋಗ ಮಾಡ್ತಾರೆ, ಶಕ್ತಿ ಪ್ರಯೋಗ ಮಾಡ್ತಾರೆ ಅವರು. ಈ ದೇಶ ಕೇವಲ 5-10% ಜನರ ಕೈಲಿಲ್ಲ. ಅಧಿಕಾರಶಾಹಿ ವರ್ಗದವರು, ವ್ಯಾಪಾರಿ ವರ್ಗದವರು, ಅದ್ರ ಜೊತೆಗೆ ಈ ಆಡಳಿತಗಾರರು ಅಂದ್ರೆ ರಾಜಕೀಯ ಜನ, ಇವ್ರ ಕೈಯಲ್ಲಿ ಉಳಿದ ದೇಶ. ಉಳಿದ ನಾವು ಲೇಬರ್ ಕ್ಲಾಸ್ ಏನಿದ್ದೀವಿ, ದುಡಿಯುವ ವರ್ಗ ಏನದ, ಜೊತೆಗೆ ರೈತರು ಏನಿದ್ದಾರೆ, ಅಥವಾ ಕೆಳಜಾತಿ ಜನ ಏನಿದ್ದಾರೆ, ಇವೆಲ್ಲ ಜಾತಿ ಉಳಿದ ನಮ್ಮಲ್ಲ. ಇವರೆಲ್ಲರೂ ಒಂದಾಗಿ ತಮ್ಮ ನಾಯಕನನ್ನು ತಮ್ಮ ಸಲುವಾಗಿ ಕಾನೂನು ಮಾಡುವಂಥ ನಾವು ಆರಿಸಿ ಕಳಿಸ್ಬೇಕಾಗ್ಯದ. ಅಲ್ಲೇ ತಪ್ತಾ ಇದ್ದೀವಿ ನಾವು. 500,000 ನಾವು ಹೆಂಡಕ್ಕೂ ಮತ್ತದಕ್ಕೂ ಮಾರ್ಕೊಳ್ತಾ ಇದ್ವಿ. ಅದರಿಂದ ಇವತ್ತು ಈ ಪರಿಸ್ಥಿತಿ ಬಂದದ. ಪ್ರತಿ ಟನ್ನಿಗೆ 1,500,000 ರೂಪಾಯಿ ನೀವು ನುಕ್ಸಾನ ಆಗ್ತಾ ಇದ್ದೀರಿ. ಇದು ಚಾಲೆಂಜ್. KT ಗಂಗಾಧರ್ ಸರ್ಗಳು ಇದನ್ನ ಹೇಳ್ತಾ ಇದ್ದಾರೆ, ಉಳಿದವರು ಹೇಳ್ತಾ ಇದ್ದಾರೆ, ರೈತ ನಾಯಕರು ಹಿಂದೆ ಅದನ್ನ ಹೇಳಿದ್ದಾರೆ. ಇವತ್ತು ನೀವೆಲ್ಲ ರೈತರ ಹೆಸರು ಕೊಡ್ಬೇಕಾಗಿದೆ. ಪ್ರತಿ ಸಲ ಬೀದಿಗಿಳದು ಹೋರಾಟ ಮಾಡೋದು. ಆನಂತರ ನೋಡ್ರಿ ಕೊನೆಗೂ ಒಂದು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಹೇಳ್ಕೊಂಡಿತ್ತು, ಕೊಟ್ಟಿತ್ತು, ನನಗೆ ಸಾಧ್ಯ ಮಾತು ಮಾಡಿತು. ಯಾಕೆ ಅವರು ಪಾರ್ಟಿ ಫಂಡ್ ಬರೋದಿಲ್ಲ. ಅದಕ್ಕಾಗಿ ಶುಗರ್ ಲಾಬಿನ ಅವ್ರಿಗೆ ಕಾಯ್ಕೋಬೇಕಾಗ್ತದೆ. 80 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ ಈ ರಾಜ್ಯದಲ್ಲಿ, ದೇಶದ ತುಂಬ ಸಾಕಷ್ಟಿದ್ದಾವೆ. ಅವ್ರು ತಮ್ಮ ಲಾಬಿ ಮುಖ್ಯ ಇರ್ತದೆ. ಪಾರ್ಟಿ ಫಂಡ್ ಯಾರು ಬಿಡೋರು? ಅದಕ್ಕೆ ಪಾರ್ಟಿ ಫಂಡ್ ಸಹ ಪಾಪ ಪಕ್ಷ ಮಾಡಿ ಅವ್ರು ತಪ್ಪಂತಲ್ಲ ರಾಜಕಾರಣಿಗಳದ. ಅದಕ್ಕೆ ನಾವು ಪರಿಹಾರ ಹುಡುಕ್ಬೇಕಲ್ಲ. ಅದಕ್ಕೆ ಪರಿಹಾರ ಹುಡುಕೋದು ನಿಮ್ಮಲ್ಲೆಲ್ಲ ಒಂದಿದ್ದು ಇದೊಂದೇ ಅಲ್ಲ, ಇನ್ನೊಂದು ಬೆಳೆಗಳು ಅದೇ ಪರಿಸ್ಥಿತಿ ಅದ. ಈಗ ಉದಾಹರಣೆಗೆ ನಿಮಗೆ ಗೊಂಜಾಳ ಹೇಳ್ತಾ ಇರ್ತೀವಿ, 2,500 3,000 ಕ್ವಿಂಟಲ್ ಇರ್ತದೆ. ಏಕದಮ್ ಬೆಳೆ ಬಂತು, ರಾಶಿ ಬಂದ ತಕ್ಷಣ 1,700 1,000 ಬಂದು ನಿಲ್ತದೆ. ನಿಮಗೆ ಗೊತ್ತು ಅನ್ಬೋದು ಮಾತು. ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಯಾವುದೇ ಬೆಳೆ ತೊಗೊಳ್ರಿ ನಾವು ಆ ರಾಶಿ ಸಮಯಕ್ಕೆ ಸಿಕ್ಕಾಪಟ್ಟೆ ಇಳಿದು ಬಿಡ್ತದೆ. ರಾಶಿ 10 ತಿಂಗಳು 2 ತಿಂಗಳಾಗ ಎಲ್ಲ ಹೋಯ್ತಪ್ಪ ಅಂದಾಗ 1ಕ್ಕೆ 4 ರಟ್ಟು ಹೆಚ್ಚಾಗ್ತದೆ. ಇದು ಯಾಕೆ ಆಗ್ತದೆ? ಇದು ನೀವು ಎಲ್ಲ ವಿಚಾರ ಮಾಡುವಂಥದ್ದು. ಯಾಕಂದ್ರೆ ನಾವು ಗೋಡಾನ ಕಟ್ಕೊಳ್ತಾ ಇಲ್ಲ, ಯಾರ ಮೇಲೆ ನಿಲ್ತಾ ಇದ್ದೀವಿ ನಾವು ಯಾರು ಟೇಕ ಮಾಡ್ತಾರಲ್ಲ, ಉದ್ಯೋಗ ಮಾಡ್ತಾ ಇದ್ದಾರೆ ಅವರು. ನಮ್ಮ ಗೋಡಾನ ಕಟ್ಕೊಂಡು ನಮ್ಮ ಬೆಲ್ಲವನ್ನು ನಮ್ಮ ಏನಪ್ಪ ಸಕ್ಕರೆ ನಾವು ತಯಾರು ಮಾಡುವಂಥದ್ದು ನಮ್ಮ ಕಡೆ ನಾನು ಮಾಡ್ಬೇಕು. ನಮ್ಮ ಮಾರ್ಕೆಟು ಆ ಮಾರ್ಕೆಟ್ ಮಾಡಲಿಕ್ಕೆ ನಾವು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ರೈತರು ಬರೀ ಸರ್ಕಾರದ ಮೇಲೆ ಕೊಡ್ತೀವಿ. ಸರ್ಕಾರಗಳಿಂದ ಯಾಕೆ ಮಾಡಿಸ್ಕೊಡ್ತಾರೆ ಇಂಥಲ್ಲ ಕೆಲಸನವರು? ಈ ಒಂದು 10% ಜನ ನಮ್ಮಲ್ಲಿ ಬರಲಿ, APMCಗೆ ಬರಲಿ ನಮ್ಮದೆಲ್ಲ ಅಂತಾರೆ. APMC ತೂಕ ಹೊಡಿತಾರೆ, ಮತ್ತು ಮಾಡ್ತಾರೆ. ನಾವು ಆರೋಪ ಮಾಡೋದು ಆಯಿತು, ಅಶುದ್ಧ ಮಾಡೋದು ಸುಲಭದ ಕೆಲಸ ಅಲ್ಲ. ಈಗ ನೋಡ್ಬಿಡ್ರಿ, ಶುಗರ್ ಫ್ಯಾಕ್ಟ್ರಿಗೆ ನಿನ್ನೆ ಶಿವಾನಂದ ಪಾಟೀಲ್ ಸ್ಪಷ್ಟವಾಗಿ ಹೇಳಿದ್ರು, ನೀವು ಪ್ರೂವ್ ಮಾಡಿ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತೇಳಿ. ಪ್ರೂವ್ ಮಾಡೋ ಶಕ್ತಿ ನಮಗಿಲ್ಲ. ಅಲ್ಲಿ ತುಳುಗಾಗ್ತದೆ, ಗೊತ್ತಾಗ್ತದೆ, ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಾವೆಲ್ಲರೂ ಇದ್ದೀವಿ. ಅದಕ್ಕೆ ರೈತರು ಇವತ್ತು ಚಳವಳಿ
ಮಾಡಿ ಬೀದಿಗಳು ನಿಮ್ಗೆ ಇವತ್ತು ನಿನ್ನೆ ಹೊಗಳೆ ಮಾಡಿ ತಮ್ಮ ಕೆಲಸವನ್ನು ಮುಗಿಸ್ಕೊಂಡ ಈ ಹೋರಾಟಕ್ಕೆ ಒಂದು ಎಂಟು ಮಾಡಿದರು. ಇನ್ನೂ ಇದನ್ನು ಒಪ್ಪಲಾರದ ರೈತರು ಇದ್ದಾರೆ. ಈ ರೇಟನ್ನು ಅವರು ಬಿಜಾಪುರದಲ್ಲೋ ಮತ್ತಲ್ಲೋ ಹೋರಾಟ ನಡೆಸ್ತಾ ಇದ್ದಾರೆ, ನಮ್ಗೆ ಒಪ್ಪಿಗೆ ಇಲ್ಲ ಅಂತೇಳಿ ಅದ್ರ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ವಿರೋಧನೂ ಅದ. ಅಂದರೆ ರೈತ ಕಾರ್ಡ್ ಹಚ್ಚಿ ದಾಟಿಕೊಂಡು ಹೋಗುವಂಥ ವ್ಯವಸ್ಥಿತ ಇಲ್ಲ. ಏನಪ್ಪ ಅಂದ್ರೆ ಒಂದು ಹುನ್ನಾರೂ ಇಲ್ಲದ. ಅದಕ್ಕಾಗಿ ರೈತರು ಇವತ್ತು ಸ್ಪಷ್ಟವಾಗಿ ತಮ್ಮ ಬಗ್ಗೆ ತಾವು ವಿಚಾರ ಮಾಡಬೇಕಾಗಿದೆ. ಹೆಂಗಪ್ಪ ಈ ಸಮಸ್ಯೆ ಸಾಲ್ವ್ ಆಗೋದು? ಬರೇ ಚಳವಳಿ ಅಲ್ಲ, ಇನ್ನು ಮುಂದಿನ ಚಳವಳಿ ಆದ್ರೆ ಅನೇಕ ಕಾನೂನುಗಳಿದ್ದಾವೆ. ಆ ಕಾನೂನು ಅಡಿಯಲ್ಲಿ ಹಾಗೆ ನಿಮ್ಮ ಚಳವಳಿನ ಮುರಿದು ಹೋಗುವಂಥದ್ದು. ಈಗ ಒಳಗೆ ನೋಡಿರಿ, ನಿಮಗೆ ಒಳ್ಳೆ ದುಂಬಡೆ ಆಯಿತು ಲಾಸ್ಟ್ ಡೇ. ಅಲ್ಲೆಲ್ಲ ಕಲ್ಲು ತೋರ ಮಾಡ್ಕೊಂಡು ಯಾರು ಮಾಡಿಸೋದು ಮುಖ್ಯ ಅಲ್ಲ, ಯಾರೋ ಮಾಡಿಸ್ಲವ್ರು ಇಂಥವ್ರು ಮುಂದೂ ಮಾಡಿಸ್ತಾರೆ. ದುಡ್ಡಿದ್ದವ್ರು ಅವರು ಶುಗರ್ ಲಾಬಿ ಅವರು. ನಾವು ಅವ್ರಿಗೆ ಬ್ಲೇಮ್ ಮಾಡ್ಕೊಂಡು ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಳೋದು ಭಾಳ ಉತ್ತಮ ಅದ. ನಾವು ಎಚ್ಚರಗಳು ನಾವು ಈ ಬೆಳೆ ಬಿಟ್ಟು ಬರ್ತೇನೆ ಮಾಡ್ಲಿಕ್ಕೆ ಸಾಧ್ಯ, ಮಾರ್ಕೆಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಚರ್ಚೆ ಮಾಡಿರಿ. ಚುನಪ್ಪನವರ, ಶಶಿಕಾಂತ್ ಗುರೂಜಿ ಅವರ, KT ಗಂಗಾಧರ್ ಅವರ, ಯಾರ ನಾಯಕರಿದ್ದೀರಿ ರೈತ ಕೂಡ್ರಿ, ಎಲ್ಲರೂ ಕೂಡಿ ಚರ್ಚೆ ಮಾಡಿರಿ. ಮತ್ತು ಎಲ್ಲಕ್ಕಿಂತ ಮುಖ್ಯ ನಾನಾ ನಾಯಕ ಹಠ ಬಿಡ್ರಿ. ಹೀಗಾಗಿ ನಮ್ಮ ಪ್ರೊಫೆಸರ್ ನಮ್ಮ ಇವತ್ತು ಸ್ಪಷ್ಟ ಹೇಳಬೇಕಾದ DM ನಂಜನ ಸ್ವಾಮಿಗಳು, ಅದೇ ಕಾಲಕ್ಕೆ ನಮ್ಮ ಬಾಬಾಗಳು ಚೆನ್ನಾಗಿ ಒಂದು ಮೂಮೆಂಟ್ ಮಾಡಿದರು. ಅವ್ರ ಅಧಿಕಾರ ಚಿಕ್ಕಾಟಿಗೆ ನಾನು ಆಗಬೇಕು ಅನ್ನೋಂಥ ಒಂದು ಮೇನ ಹಿರಿತನ ಇರ್ತದೆ. ಅದಕ್ಕಾಗಿ ನಾವೇನೋ ಒಂದು ಸಾಧಿಸಲಿಲ್ಲ ಅನ್ನೋದು ಇತಿಹಾಸ, ಇದು ಸತ್ಯ, ಇದು ವಾಸ್ತವ ಸತ್ಯ. ಇನ್ನು ತಿಳ್ಕೊಂಡು ನೀವು ಹೆಜ್ಜೆ ಇಟ್ಟರೆ ಅಂದ್ರೆ ಇವತ್ತು ನಮ್ಮ ಗುರುಜಿನೂ ಜೊತೆಗೆ ನಮ್ಮ ಚುನಪ್ಪನವರು, ಇನ್ನು ಬೇರೆ ಬೇರೆ ಕಡೆಯಿಂದ ನಾಯಕರು ತಮ್ಮ ನಾಯಕತ್ವ ಅನ್ನೋಕ್ಕಿಂತಲೂ ತಾವೆಲ್ಲರೂ ಒಂದು ರೈತರಂತ ಮುಂದೆ ನಡೆದ್ರೆ ಇದೊಂದು ಪರಿಹಾರ ಸಿಗ್ಬೋದೇನೋ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈಗ ನೆಮ್ಮದಿ ಮನೆಗೆ ಹೋಗಿದ್ರಿ ನೀವು ನಮ್ಮೆಲ್ಲ ರೈತ ಮಿತ್ರರು. ನೀವೆಲ್ಲ ಇನ್ನೊಂದು ಚಿಂತನೆ ಮಾಡಿದ ಎಲ್ಲ ನಮ್ಮ ದಿನಾಲು ಒಂದು ಕಾರ್ಯಕ್ರಮ ಇರ್ತದೆ, ನೀವು ದಯವಿಟ್ಟು ಬಂದು ಭಾಗವಹಿಸಲಿ. ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾನೆ ನಾನು. ಯಾಕೆಂದರೆ ರೈತರ ಸಂಕಟಗಳ ಬಗ್ಗೆ, ಬದುಕಿನ ಬಗ್ಗೆ, ಅವ್ರ ಸಾವು ನೋವಿನ ಬಗ್ಗೆ, ಅವರ ಜೀವನದ ಕಠೋರತೆಯನ್ನು ಯಾರೂ ಬೇರೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲ ಕಾರ್ಪೊರೇಟ್ ಮಯ ಅದ. ಅವ್ರ ದುಃಖ ಸಂಕಟ ಮಾತ್ರ ಹೇಳ್ತಾ ಇದ್ದೀವಿ ನೋಡಿ. ಅವ್ರ ದುಃಖದ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲ ಮೀಡಿಯಾದವರು. ನಿಮ್ಮ ಒಂದು ರೈತರ ಒಂದು ಟನ್ನಿಗೆ 1,000 1,500 ತನಕ ಹಾಳಾಗೋದನ್ನು ನಾಶ ಆಗೋದನ್ನು ಯಾರೂ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಸತ್ಯ ಕೈಗೊಂಡು 1 ಹೇಳು.